ಅದು ಈಗ ಲೇಟೆಸ್ಟ್ ಇದು 2019 ಇಸ್ವಿಯಲ್ಲಿ ಬಂದದ್ದು ಬುಕ್. ಬರೀ ನಿಮ್ಮನ್ನ ಜನಪದೀಯರು ಅಂತ ಗುರುತಿಸಿದ್ದಾರೆ ಅಷ್ಟೇ ಅಲ್ವಾ? ಹಾಗೆ ನನಗೆ ಇದಿಲ್ಲ. ಅದು ಒಂದು ನಾನು ಏನಿದೆ ಅನ್ನೋದು ಸರಿ ಗೊತ್ತು ಮಾಡ್ಕೊಳ್ಳಿರಲ್ಲ ಇವರು. ನನಗೆ ನನ್ನ ವೇಷ ನಿಮ್ಮ ವೇಷ ಅಲ್ಲ, ನನ್ನ ವೇಷ ಯಾವ್ಯಾವುದು ಒಂದು ಯಾರಿಗೆ ಗೊತ್ತು ಅಂತ. ನಿಮಗ್ ಬಿಟ್ಟಿದ್ರೆ ನೀವು ಬರೀ ಕವಿ ಆಗ್ತಿದ್ರಾ? ನೀವು PhD ಮಾಡ್ತಿದ್ರಾ? ನೀವ್ ಯಾಕೆ ಕವಿತೆನಲ್ಲಿ ತಗೊಳ್ಳಿಲ್ಲ PhD? ಅದು ಲಿಟ್ರೇಚರ್ ಮನುಷ್ಯನ ಬದುಕಿನಲ್ಲಿ ಟರ್ನ್ ಹೆಂಗೆ ತೆಗೆದುಕೊಳ್ಳೋದಕ್ಕೆ ಹೇಳಲಿಕ್ಕೆ ಬರ್ತಾ ಇದ್ದಾರೆ. ಏನೇನು ನಾವು ಆಗೋದೇ ಒಂದು ಆ್ಯಕ್ಚುಲಿ ನಾ ಹೇಳ್ತೇನೆ, ಜಾನಪದ ಹೇಟ್ ಮಾಡುವ ಜಾನಪದಕ್ಕೆ ಬಂದು ಮಾಡಿದೆ ತಿಳಿತಲ್ಲ. ನಾನು ಶಿಷ್ಟ ಪದಕ್ಕೆ ವಾಲ್ಕೊಂಡಂಥ ಮನುಷ್ಯ ಬದಲಾಗುತ್ತೆ. ಆದರೆ ಅದು ಮೂಲ ಸೆಲೆ, ಅದು ಮೂಲ ಸೆಲೆಯನ್ನು ಬದಲು ಮಾಡಲಿಕ್ಕೆ ಆಗೋದಿಲ್ಲ. ನನ್ನ ಅಂತರ ಗಂಗೆಯಲ್ಲೇ ಇದ್ದದ್ದು ಜಾನಪದನೇ ತಿಳಿತಲ್ಲ. ಅದು ಮುಂದೆ ಅದು ಪರಿಷ್ಕಾರ ಕೊಂಡ್ಕೊಂಡು ಬೇರೆನೇ. ಚೆನ್ನಾಗಿ ಕಾಣ್ತಿದ್ದೀರಾ ಅಷ್ಟೇ. ಈಗೇನ್ ಮಾತಾಡೋಣ ಶಾಂತಕ, ಏನ್ ಹೇಳ್ತೀರಾ ನನ್ಗೆ? ನೀವು ನಿಮ್ಮ ಜನಪದದ ಇಂಟ್ರೆಸ್ಟ್ ಹೇಳಿ ನನಗೆ. ನೀವೊಂದು ಪ್ರಶ್ನೆ ಕೇಳಿ. ಓಕೆ, ನಿಮಗೆ ವಿಶಿಷ್ಟವಾಗಿರೋ ಜನಪದದಲ್ಲಿ ಇಂಟ್ರೆಸ್ಟ್ ಅಲ್ಲಿ ನನಗೆ ತುಂಬಾ ಇಂಟ್ರೆಸ್ಟ್. ಇದ್ರ ಬಗ್ಗೆ ನನಗೆ ಸ್ವಲ್ಪ ಹೇಳಿ. ಮೊದಲನೇದಾಗಿ ನಾನು ಹೆಣ್ಣಾದ್ರಿಂದ, ಎರಡನೇದಾಗಿ ನಾನು ಹೆಣ್ಣಿನ ಬಗ್ಗೆ ನಾನು ಸಾಧಾರಣ 50-60 ವರ್ಷಗಳಿಂದ ದುಡಿತಾ ಇದ್ದೀನಿ. ಹೆಣ್ಣಿಗಾಗಿ ಅವರ ಆರ್ಥಿಕ ಸಬಲತೆಗಾಗಿ ನಾನು ಬ್ಯಾಂಕ್ಗಳನ್ನು ಮಾಡಿದ್ದೇನೆ, ಕೋಆಪರೇಟಿವ್ ಸೊಸೈಟಿಗಳಿಂದ ಮಾಡಿದ್ದೇನೆ, ಸಮತಾ ವೇದಿಕೆಯನ್ನು ಕಟ್ಟಿದ್ದೇನೆ. ಇದೆಲ್ಲ ಸಂದರ್ಭಗಳಲ್ಲಿಯೂ ನನಗೆ ಹೆಣ್ಣಿನ ಒಂದು ಸ್ಥಾನಮಾನಗಳ ಅದರ ಬಗ್ಗೆ ನನಗೆ ತುಂಬ ಆಸಕ್ತಿ. ಅವಳಿಗೆ ಸಿಗಬೇಕಾದ ನ್ಯಾಯ ಸಿಕ್ಕಿಲ್ಲ, ಸಿಗಬೇಕು ಎನ್ನುವುದು ನನಗೆ ಬಹಳ ಆಸೆ. ಅದ್ರ ಜೊತೆಗೆ ನಾನು ಜನಪದ ಸಾಹಿತ್ಯ ಅಭ್ಯಾಸ ಮಾಡ್ತಾ ಇರುವಾಗ, ಸಂಗ್ರಹ ಮಾಡ್ತಾ ಇರುವಾಗ, ದಾಖಲೀಕರಣ ಮಾಡುವಾಗ ಪ್ರತಿ ಹೆಜ್ಜೆಗೂ ಕಂಡು ಬಂದದ್ದು ಹೆಣ್ಣು. ಜನಪದ ಸಾಹಿತ್ಯ ಸಾಮಾನ್ಯವಾಗಿ ವಿದ್ವಾಂಸರು ಹೇಳುವುದಂದರೆ ಅದು ಮಹಿಳೆಯರಿಂದಲೇ ರಚಿತವಾದದ್ದು ಅಂತ ಹೇಳ್ತಾರೆ. ಅದರ ಬಗ್ಗೆ ಇನ್ನೂ ಖಚಿತ ಅಭಿಪ್ರಾಯ ಇಲ್ಲ. ಒಟ್ಟಾರೆ ಜಾನಪದ ಮಹಿಳೆಗೆ ಸಂಬಂಧಪಟ್ಟದ್ದೇ ಆಗಿದೆ. ಒಟ್ಟಾರೆ ಜನಪದ ಸಾಹಿತ್ಯವಲ್ಲದೆ ಇಡೀ ಜಾನಪದವೇ ಮಹಿಳೆಗೆ ಸಂಬಂಧಪಟ್ಟದ್ದಾಗಿದೆ. ಅದರಲ್ಲಿ ಕಂಡು ಬಂದ ಅವಳ ಯೋಚನೆಗಳು, ಸಂವೇದನೆಗಳು ನನಗೆ ತುಂಬ ಅಪ್ಯಾಯಮಾನವಾಗಿ ನನಗೆ ತುಂಬ ಸೇರ್ತವೆ. ಬಾಳೆಗೆ ಸಿಂಕಿಲ್ಲ, ಬಸ್ಲೆಗೆ ಮುಳ್ಳಿಲ್ಲ, ಅತ್ತೆ ಹೇಳಿದ ಮಾತು ನಿಜವಲ್ಲ. ಕೋಲು ಕೋಲ ನೀರೋ ರಣದ ಕೋಲಂಬುದ ಮೇಲೆ ನೀರೋ. ಸಾಮಾನ್ಯವಾಗಿ ಜಾನಪದ ಎಲ್ಲ ಕ್ಷೇತ್ರದಲ್ಲೂ ಕೈ ಆಡ್ತಿದ್ದೇನೆ. ಮುಖ್ಯವಾಗಿ ನಾನು ಸಂಗ್ರಹ ಮಾಡೋದು ಹಾಡುಗಳು, ಗೀತೆಗಳು. ಅದಕ್ಕೆ ಮುಖ್ಯ ನನ್ನ PhD ಅಧ್ಯಯನದ ವಿಷಯ ವಸ್ತು ಅದೇ ಆಗಿತ್ತು. ಇದು ನಿಮ್ಮ PhD ಇದೆ ಇದರಲ್ಲಿ? ಈ PhD ಬಗ್ಗೆ ನಂಗೆ ಸ್ವಲ್ಪ ಹೇಳಿ. ಈ PhD ನಿಮ್ಮ ಈ ಕೈಯಲ್ಲಿರೋ ಪುಸ್ತಕದ್ದು ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವೈವಿಧ್ಯಪೂರ್ಣವಾದಂಥ ಸಾಕಷ್ಟು ಜನಪದ ಗೀತೆಗಳಿವೆ. ನನಗಿಂತ ಪೂರ್ವದಲ್ಲಿ ಗದ್ಗಿ ಮಠ ಅಂತ ಹೇಳ್ಕೊಂಡು PhD ಬರ್ತಿದ್ರು. ಕರ್ನಾಟಕದ ಜನಪದ ಗೀತೆಗಳು ಅನ್ನೋದ್ರ ಬಗ್ಗೆ ಒಂದು ಪುಸ್ತಕ ಬರ್ತಿದ್ರು. ಆ ಪುಸ್ತಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಒಂದು ಜನಪದ ಹಾಡುಗಳನ್ನು ನಾನು ಕಾಣಲಿಲ್ಲ. ಕೂಡಲೇ ನಾನು ನಮ್ಮ ಜಿಲ್ಲೆಯ ಹಾಡುಗಳನ್ನು ಕಲೆಕ್ಟ್ ಮಾಡಿ ನಾನೇ PhD ಮಾಡಬಾರ್ದು ಅನ್ನೋ ಯೋಚನೆ ಮಾಡಿಕೊಂಡು ಆ ಸಂದರ್ಭದಲ್ಲಿ ನಾನು ಜಾನಪದ ಇದರಲ್ಲಿ ಗಾಢವಾಗಿ ತೊಡಸ್ಕೊಂಡು, ಅದಕ್ಕೂ ಇನ್ನೂ ಒಂದಂದರೆ ನಮ್ಮ ಮಿಸ್ಸೆಸ್ ಆವಾಗ ನನಗೆ 1965 ನನ್ನ ಮದುವೆ ಆಯಿತು. ನನ್ನ ಹೆಂಡತಿಗೂ ಕೂಡ ಜಾನಪದ ಕ್ಷೇತ್ರದಲ್ಲಿ ತುಂಬ ಆಸಕ್ತಿ ಇತ್ತು. ಆಕೆ ಇನ್ನೊಂದಂದರೆ ಹೆಣ್ಮಕ್ಳ ಜೊತೆಯಲ್ಲಿ ಹೋಗ್ಲಿಕ್ಕೆ ನನಗೆ ಅನುಕೂಲ ಆಗ್ತದೆ. ಆಕೆ ಇದರಿಂದಾಗಿ ನಿರ್ಮಿಡಿಯಿಂದ ನಾನು ಕ್ಷೇತ್ರ ಕಾರ್ಯಕ್ಕೆ ನನ್ನನ್ನು ತೊಡಗಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ಕೊಂಡು ನಾನು
ಯೋಚನೆ ಮಾಡಿ ಆಕೆಯನ್ನು ನನ್ನ ಜೊತೆಯಲ್ಲಿ ಕರ್ಕೊಂಡು ನಾವಿಬ್ಬರು ಜಾನಪದ ಗೀತ ಸಂಘಕ್ಕೆ ಹೋಗ್ಬಿಟ್ಟು ನಾವು ಸ್ತ್ರೀಯರಲ್ಲಿಯೇ ಜನಪದ ಸಾಹಿತ್ಯ ಹೆಚ್ಚಿಗೆ ಇದೆ ಮತ್ತು ಅವ್ರ ಹತ್ರ ಮಾತಾಡಲಿಕ್ಕೆ ಸ್ತ್ರೀಯೊಬ್ಬಳು ಹೋಗೋದ್ರಿಂದ ಅವರಿಗೂ ಬಹಳ ಫ್ರೀ ಅನಿಸ್ತಿತ್ತು. ನನಗೂ ಕೂಡ ಅವರು ಯಾವ್ಯಾವುದನ್ನು ಮುಚ್ಚುಮರೆ ಇಲ್ಲದೆ ಹೇಳ್ತಿದ್ರು. ಅವರು ಗಂಡನನ್ನು ಜರಿಯುವುದನ್ನು ಕೂಡ ಹೇಳ್ತಿದ್ರು. ಅವರಿಗೆ ಗಂಡಸರ ಮುಂದೆ ಹೇಳಲಿಕ್ಕೆ ಗಂಡನ ಜರಿಲಿಕ್ಕೆ ಮನಸ್ಸು ಬರೋದಿಲ್ಲ. ನಮ್ಮ ಮುಂದೆ ಜರಿದು ಬಿಡ್ತಿದ್ರು. ಮುಂಡು ಗಂಡಸು ಎಂದರೆ ಚಿನ್ನದ ಚೂರಿ ಅಂತ ಹೇಳಿದ್ರು. ಗಂಡಸು ಅಂದರೆ ಮುಂಡಕ್ಕಿ ಎಲೆ, ಅದಕ್ಕೆ 3 ಕಡೆ ಮುಳ್ಳು ಅಂತ ನಾವು ಹೇಳಲಿಕ್ಕೂ, ಹೌದೇ ತೆಗಿ ನಿಂಗೆ ಗೊತ್ತಿಲ್ಲ ಗಂಡಸರು ಹಾಗೆ ಇರ್ತಾರೆ ಅಂತ ನನ್ನ ಹತ್ರ ಹೇಳ್ತಿದ್ರಲ್ಲ. ಅದೇ ಗಂಡಸು ಸಂಗ್ರಹ ಮಾಡ್ತಾ ಇದ್ರೆ ಅನೇಕರೇ ಸಂಗ್ರಹ ಮಾಡ್ತಿದ್ರು. ಅವ್ರ ಹತ್ರ ಹೇಳ್ತಿದ್ರ, ಅವ್ರಿಗೆ ಉತ್ತರ ಕೊಡ್ತಿದ್ರು. ಎಲ್ಲ ಗಂಡಸರು ಹಂಗೆ ಇರೋದಿಲ್ಲ ಬಿಡು ಅಂತ ಹೇಳ್ಬಿಡ್ತಿದ್ರು. ನಾನು ಹ್ಞೂ ಇರ್ಬೋದು ಅಂತ ಹೇಳ್ಕೊಂಡು ಅವ್ರಿಗೆ ಹೂ ಹಾಕ್ಕೊಂಡೇ ಹೋದೆ. ಅವರಿಗೆ ಅದು ಇಷ್ಟ ಆಗ್ತಿತ್ತಲ್ವ. ನನಗೂ ಅನ್ವಯಿಸ್ತದೆ. ಅದು ಎಷ್ಟೋ ಪದ್ಯಗಳು ನನಗೆ ಅನ್ವಯಿಸ್ತವೆ. ನಿದೋರಿಯಲ್ಲ ನಿದುವಾನ, ನಿದೋರಿಯಲ್ಲ ನಿದುವಾನ ಗೋಕನದ ಸಿದ್ದವರು ಕೊಟ್ಟ ಶಿವರ್ಯಾನ. ನಾನು 3 ವರ್ಷದ ಮಗುವಿದ್ದಾಗೆ ಜಾನಪದ ದಟ್ಟವಾದಂಥ ಕಂಠವಾಗಿದೆ. ನಮ್ಮ ತಾಯಿ ಒಳ್ಳೆ ಹಾಡುಗಾರ್ತಿ. ಆಕೆ ನಮ್ಮನ್ನು ಹಾಡು ಹೇಳ್ತಾ ನಮ್ಮನ್ನು ತೂಗಾಡ್ತಾ ಆನೆ ಆಡಿಸ್ಕೊಂಡು ಅಂತ ಹೇಳ್ತಾರೆ. ನಿದ್ದೆ ಬಂದಾಗ ಹಾಡು ಹೇಳಿ ನಿದ್ದೆ ಹೇಳಿ ಮಲಗಿಸು. ಅವನ್ನೆಲ್ಲ ನಾವು ಚಿಕ್ಕವರಿರುವಾಗ ಕೇಳಿ ಒಂದು ರೀತಿಯಾದಂತಹ ಭಾವನಾ ಪ್ರಪಂಚಕ್ಕೆ ಹಾಡು, ತಾಯಿಯ ಹಾಡಿನ ಮಾಧುರ್ಯ ಏನಿದೆಯಲ್ಲ, ಅದು ನನ್ನನ್ನು ಒಂದು ಹೊಸ ರೂಪಕ್ಕೆ ಸೆಳೆದುಕೊಂಡು ಹೋಗ್ತಾ ಇತ್ತು. ಅದಕ್ಕಾಗಿ ಅದನ್ನು ನಾನು ತುಂಬ ಪ್ರೀತಿಸ್ತಿದ್ದೆ. ಹೀಗೆ ಹೋದರೆ ಇಲ್ಲಿ ಒಂದು ಹಳಗೇರಿ ಅಂತ ಹೇಳಿ ಗಾಮಕ್ಕಲ ಕೊಪ್ಪ ಸಿಗ್ತದೆ. ಅದರ ಆಚೆಲ್ಲಿ ಮಾವಿನ ಕುರುವೆ ಅಂತ ಇದೆ. ಇದು ಏನಾಗಿದೆ ಅಂದರೆ, ನಾವು ಈ ಹಳಗೇರಿ ಮತ್ತು ಮಾವಿನ ಕುರುವೆ ಈ 2 ಕ್ಷೇತ್ರದಲ್ಲಿ ನಾವು ಗಾಮಕ್ಕಲ ಹಾಡುಗಳನ್ನು ಸಾಕಷ್ಟು ಸಂಗ್ರಹ ಮಾಡ್ತೀವಿ. ಅದರಲ್ಲೂ ಮುಖ್ಯವಾಗಿ ಈ ಗಾಮಕ್ಕಲ ಮಹಾಭಾರತ ಅಂತ ಏನಿದೆಯಲ್ಲ, ನಾವು ಸಂಗ್ರಹ ಮಾಡೋದು, ಅದಕ್ಕೆ ಭಾಳ ಆಲ್ ಓವರ್ ಕರ್ನಾಟಕ ಖ್ಯಾತಿ ಸಿಕ್ತು ಆ ಪುಸ್ತಕಕ್ಕೆ. ಅದಕ್ಕೆ ಇದು ಅಕಾಡೆಮಿ ಪ್ರೈಸ್ ಕೂಡ ಸಿಕ್ಕಿದೆ. ಆ ಪುಸ್ತಕ ಕಂಪ್ಲೀಟ್ ರೂಪು ತಳೆದದ್ದು ಅದು ಇಲ್ಲಿ ಈ ಹಳಗೇರಿ ಮತ್ತು ಮಾವಿನಕೋರಿ ಅಲ್ಲಿರ್ತಕ್ಕಂಥ ಕುಪ್ಪಜ್ಜಿ, ಈರಿ, ಈ ಮುಂತಾದವರೆಲ್ಲ ಕೂಡಿ ಮಾಡಿದ್ದಾರೆ. ಆನಂತರ ಇತ್ತೀಚೆಗೂ ನಾನು ಮಾಡಿದ್ದೇನೆ, ಮಾಳ್ಕೋಟದಿಂದ ಹನುಮಿ ಅಂತ ನೋಡಿದೆ. ಪೂರ್ತಿ ಗಾಮಕ್ಕಲ ಮಹಾಭಾರತ ಒಬ್ಬರು 20 ವರ್ಷ ಕೆಲಸ ಮಾಡುವಷ್ಟು ಇದೆ. 20 PhDಗಳನ್ನು ಮಾಡ್ಬೋದು ಒಂದು ಹೆಂಗಸಿನ ಮೇಲೆ. ಆ ಹೆಂಗಸಿನ ಮೇಲೆ. ಅವಳು ಮತ್ತೆ ಭತ್ತ ಬೆಳೆಯುವ ಕೃಷಿಕ ಮಹಿಳೆ. ಅವಳು ಏನೇನು ಭತ್ತದ ಹೆಸರುಗಳಿವೆ ಅವಳಿಗೆ ಗೊತ್ತಿದೆ. ರಂಗೋಲಿದೇ ಒಂದು ಪುಸ್ತಕ ಮಾಡ್ಬೋದು. ಅವಳು ಚಿತ್ರ ಬರೀತಾಳ, ಅದಕ್ಕೆ ಸಂಬಂಧಿಸಿಪಟ್ಟ ಹಾಡುಗಳು, ರಂಗೋಲಿಗಳು, ಅದರದ್ದೇ ಒಂದು ಪುಸ್ತಕ ಮಾಡ್ಬೋದು. ನಿಜವಾಗಿ ಅದ್ವಿತೀಯ ವ್ಯಕ್ತಿ ಅವಳು. ಆದರೆ ಸರ್ಕಾರ ಅವಳನ್ನು ಗಮನಿಸಬೇಕು. 1969 ಇಸ್ವಿ ಹಳಗೇರಿ ಅಂತ ಹೊನ್ನಾವರದಲ್ಲಿ ಹಳಗೇರಿ ಎನ್ನುವಂಥ ಒಂದು ಊರಿದೆ. ಆ ಹಳಗೇರಿಯಲ್ಲಿ ಸಾಕಷ್ಟು ಹಾಡುಗಳು ಮಹಾಭಾರತ ಸಂಬಂಧಪಟ್ಟ ಸಿಕ್ಕೋದು ಸ್ವಲ್ಪ ಇಂಟ್ರೆಸ್ಟ್ ಕಂಡು ನಾವೇ ಹೋಗಿ ಬರ್ಕೊಳ್ಳೋಣ ಅಂತ. ಅದು ಮತ್ತು ಮಾವಿನ ಕುರುವೆ ಅಂತ ಮತ್ತೊಂದು ಅದೇ ಕೂಡ ಇದ್ದು ಹೋಗೋಣ ಅಂತ ಹೋಗಿ ಒಬ್ಬರ ಮನೆಗೆ ಹೋದ್ವಿ. ನಾನು ಒಬ್ಬರ ಮನೆಗೆ ಹೋಗ್ಬಿಟ್ಟು ಒಬ್ಬಳು ಹೆಣ್ಣು ಒಂದು ಹಾಡಲಿಕ್ಕೆ ಶುರು ಮಾಡೋದು. ಆಕೆ ಧರ್ಮರ ಹಾಡು ಅಂತ ಹೇಳಿ ಆ ಹಾಡನ್ನು ಹಾಡ ಮುಗಿಯೋದೇ ಇಲ್ಲ. ಒಂದು ಎಷ್ಟು ದೊಡ್ಡದು ಇಲ್ಲ, ಇದನ್ನು ನಾವು ಹೇಳಿದೆ ಒಂದು ರಾತ್ರಿ ಒಂದು ಹೋಗೋದು ಹೆಚ್ಚಿಗೆ ಬೇಕಾಗ್ತದೆ ಅಂತ ಹೇಳಿ. ಅಯ್ಯೋ ರಾಮ, ಇಷ್ಟೆಲ್ಲ ಹೊತ್ತು ಕೂತ್ಕೊಂಡ್ರೆ. ಆವಾಗ ನಮ್ಮ ಹತ್ರ ಇದಿಲ್ಲ, ಏನಂದರೆ ಟೇಪ್ ರೆಕಾರ್ಡ್ ಇಲ್ಲ, ಏನಿಲ್ಲ. ಬರ್ಕೊಂಡೆ ಅವ್ರು ಹೇಳಿದ ಹಾಗೆ, ಹಾಡು ಹೇಳಿದ ಹಾಗೆ ನಾವು ಬರ್ಕೊಳ್ತಾ ಹೋಗೋದು. ಸ್ಪೀಡಾಗಿ ಬರ್ಕೊಳ್ಳೋದು. ನಾನು ಕೂಡ ಸ್ವಲ್ಪ ಸ್ಪೀಡ್ ಬರ್ಕೊಳ್ಳೋಕೆ ಆಗೋದಿಲ್ಲ, ಸ್ವಲ್ಪ ಸ್ಲೋ ಬರವಣಿಗೆ. ಅಲ್ಲಿಂದ ನನ್ನ ಹೆಂಡತಿ ವಾಸಿ, ಆಕೆ ನನಗಿಂತ ಬೇರೆ ಬರ್ಕೊಳ್ತಾರೆ. ಇದು ಹನುಮಿ ಮೇಲೆ ಬರಿಬೇಕಾಗಿರೋ ಪುಸ್ತಕವಾ? ಹನುಮಿಯ ಹಾಡುಗಳ ಸಂಗ್ರಹ ಇದೆ. ಅದರಲ್ಲಿ ಮಹಾಭಾರತ, ಆಚರಣೆ ಹಾಡು, ಹೀಗೆ ಭಾಗ ಮಾಡಿದ್ದೀನಿ. ಹಂದಿ ಸಿಕ್ಕಿದಾಗ ಅದೆಲ್ಲ ಹೇಳಿದ್ರು, ಗಾಮಕ್ಕಳ ಬಗ್ಗೆ ಎಲ್ಲ ಮಾಹಿತಿ ಹೇಳಿದ್ರು. ನನಗೇನೇನು ಬರ್ತೈತೆ ಎಲ್ಲ ಹಾಡುಗಳನ್ನು, ನನಗೆ ಈ ಹಾಡು ಬರ್ತದೆ, ಮಹಾಭಾರತ ಹಾಡುಗಳು ಎಷ್ಟು ನಾನು ಮೊದಲು ಸಂಗ್ರಹ ಮಾಡಿದ್ದಾಗ ಅದಕ್ಕಿಂತ ಹೆಚ್ಚಿಗೆ ಆಕೆಗೆ ಗೊತ್ತಿಲ್ಲ. ಆಕೆ ಒಬ್ಬಳಿಗೆ ಗೊತ್ತಿದೆ. ನಾನು ಮೊದಲು ಹಾಡನ್ನು ಸಂಗ್ರಹ ಮಾಡಿದ್ದು 4-5 ಜನರ ಹತ್ರ.
ಅವ್ರಿಗೆ ಬರುವಷ್ಟು ಹಾಡುಗಳು ಬರ್ತದೆ ಹೀಗೀಗ. ಅದ್ರ ಜೊತೆಯಲ್ಲಿ ಇನ್ನೂ ಹೊಸ ಹಾಡುಗಳು ಆಗಿವೆ. ಧರ್ಮರ ಹಾಡು, ಗೀಜಗನ ಹಾಡು, ನಾಲ್ವರ ಹೆಂಡ್ರ ಹಾಡು, ಸುಭದ್ರೆ ಹಾಡು, ಕುಸುಮಾಲಿ ಹಾಡು, ಸತ್ತಪ್ಪನ ಹಾಡು, ಸುಳ್ಯರ ಹಾಡು, ಸಾವಿತ್ರಿ ಹಾಡು, ಲಕ್ಷ್ಮಣನ ಹಾಡು, ಹೀಗೆ ಇಲ್ಲಿ 9 ಹಾಡುಗಳಿವೆ. ಸುಮಾರು 13 ಅಧ್ಯಾಯಗಳಲ್ಲಿ ಅವಳು ಈ ಮಹಾಭಾರತವನ್ನು ಹೇಳುತ್ತಾಳೆ. ಮಹಾಭಾರತವನ್ನೇ ಬೇರೆ ಬೇರೆ ಅಧ್ಯಾಯಗಳಲ್ಲಿ ಹೇಳಿ ಇದರಲ್ಲಿ ಹಾಕ್ಕೊಂಡಿದ್ದೇನೆ. ನಮ್ಮ ಮನೆಯವರು ಒಂದು ಅಧ್ಯಾಯವನ್ನು ಅಭಿಮನ್ಯು ಹಾಡು ಅಂತ ಮಾಡಿದ್ದಾರೆ. ಅದೇ ರೀತಿ 9 ಹಾಡುಗಳನ್ನು ನಾವು 9 ಪುಸ್ತಕಗಳಾಗಿ ಮಾಡ್ಬೋದು. ಅಷ್ಟು ವಿಷಯವನ್ನು ವಿವರಣಾತ್ಮಕವಾಗಿ ವಿಮರ್ಶೆಗೆ ಒಳಪಡಿಸಿ ಕೂಡ ನಾವು ದೊಡ್ಡ ಪುಸ್ತಕವಾಗಿ ಮಾಡ್ಬೋದು. ಹನುಮೆಯ ಮಹಾಭಾರತ ಕಥೆಗಳಲ್ಲಿ ಮಹಿಳೆಯರ ಹೆಸರುಗಳೇ ಮುಖ್ಯವಾಗ್ತವೆ. ಸಾಮಾನ್ಯವಾಗಿ ಮಹಾಕಾವ್ಯದಲ್ಲಿ 18 ವರ್ಣನೆ ಇರಬೇಕು ಅಂತ ಇದೆ. ಇವರ ವರ್ಣನೆ ಯಾವುದು? ಅಡುಗೆ ಮನೆಯಲ್ಲಿ ಹೇರಿಕಾಯಿ ತಗೊಂಬಂದುಕೊಂಡು ಪಲ್ಯ ಮಾಡೋದು, ಒಗ್ಗರಣೆ ಹಾಕೋದು, ಹೂ ತಗೊಂಬಂದು ಹೂ ಕಟ್ಟಿ ಮುಡಿಯೋದು, ಈ ವರ್ಣನೆಗಳೇ ಹೆಚ್ಚು ಅಲ್ಲಿ. ಆ 18 ವರ್ಣನೆಯಲ್ಲಿ ಇಲ್ಲಿಯ ಈ ಮನೆ ವಾರ್ತೆಯ ವರ್ಣನೆಯಲ್ಲಿ ಈ ರೀತಿ ಆದ್ದರಿಂದ ಅದು ಮಹಿಳೆಯರ ಕಾವ್ಯ, ಮಹಿಳೆಯರ ಮನೆತನದ ಮನೆ ವಾರ್ತೆಯ ಕೆಲಸ ಕಾರ್ಯ ಅಲ್ಲಿ ಮಹಾಭಾರತದಂಥ ಮಹಾಕಾವ್ಯಗಳಲ್ಲಿ ನುಸುಳಿಕೊಂಡಿದೆ ಅಂದಾಗ ಇದೊಂದು ಅದ್ಭುತವೇ ಸರಿ. ತುಂಬಾ ಚೆನ್ನಾಗಿ ಮಾತಾಡ್ತಾರಲ್ಲ ಅಮ್ಮ. ನೀವೊಬ್ರು ಹೇಳಿದ್ದು. ಇದಿಷ್ಟು ನೀವು ಬರೆದ ಪುಸ್ತಕ? ಹೌದು. ಇಲ್ಲಿ ನನ್ನ ಸೃಜನಶೀಲ ಕೃತಿಗಳೇ ಪೂರ್ತಿ ಇದರಲ್ಲಿ. ಅದರಲ್ಲಿ ಕವನ ಬಂತು, ನಾಟಕ ಬಂತು, ಆನಂತರ ಕಥೆ ಬಂತು, ಮತ್ತು ಇನ್ನಿತರ ಪ್ರಬಂಧಗಳು ಬೇರೆ ಬೇರೆ ಬರ್ತವೆ. ಇಲ್ಲಿ ಜಾನಪದ ಕಲೆಕ್ಷನ್ಸ್ ಸಂಪಾದನೆ ಮಾಡೋದು ವಿತ್ ಇಂಟ್ರೊಡಕ್ಷನ್ ಅದು ಇಲ್ಲೆಲ್ಲ ಬರ್ತವೆ. ಅದ್ರ ಜೊತೆಯಲ್ಲಿ ಇಲ್ಲಿ ನನ್ನ ಸಂಶೋಧನೆ ಇವೆಲ್ಲ ಪ್ರಬಂಧ, ಸಂಶೋಧನೆ ಇವೆಲ್ಲ ಇದೆ. ಇಲ್ಲಿ ಬುಡಕಟ್ಟು ಅಧ್ಯಯನ, ಬುಡಕಟ್ಟು ಜನಾಂಗಿಕ ಅಧ್ಯಯನ, ಅದ್ರ ಕೆಳಗೆ ಪೂರ್ತಿ ಸಂಶೋಧನೆ, ಇಷ್ಟು ಹೀಗೆ ಬೇರೆ ಬೇರೆ ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ. ಇದು ಗಾಮಕಲ ಮಹಾಭಾರತ ಮೊದಲು ಫಸ್ಟ್ ಇದು ಮಾಡಿ ಕರ್ನಾಟಕ ವಿಶ್ವವಿದ್ಯಾಲಯ ಮಾಡಿದ್ದೀನಿ ಗಾಮಕಲ ಮಹಾಭಾರತ ಅಂತ ಹೇಳಿ. ಇದು ನಾವು 4-5 ಜನ ಬೇರೆ ಬೇರೆ ಹಾಡುಗಾರ್ತಿಯರು ಹೇಳಿದಂಥ ಆ ಖಂಡಕಾವ್ಯಗಳನ್ನು ಒಟ್ಟಿಗೆ ಸೇರಿಸಿ ಇದನ್ನು ಮಾಡಿದ್ದಾರೆ. ಮುಂದಿನ ಹಂತದಲ್ಲಿ ಈ ಹನುಮೆ ಭೇಟಿ ಆದ ನಂತರ ಆಕೆ ಹಾಡಿದಂಥ ಹಾಡಿಗೂ ಈ ಮೊದಲಿನ ಹಾಡಿಗೂ ಸಾಕಷ್ಟು ವ್ಯತ್ಯಾಸ ಕಂಡು ಬಂತು. ಈ ಹಾಡುಗಳನ್ನು ಹನುಮೆ ಹೇಳಿದ್ರು, ನಾರಾಯಣ ದೇವ ಅಂತ ಹೇಳ್ಕೊಂಡು, ನಾರಾಯಣ ದೇವ ಎನ್ನುವಂಥ ಒಂದು ಇದನ್ನು ಹನುಮೆ ಹೇಳಿದ್ರು. ಆ ನಾರಾಯಣ ದೇವ ಇದರಲ್ಲಿ ಆಕೆ ಹೇಳಿದ್ದು. ಆ ನಂತರ ಇನ್ನೊಂದು ಅಭಿಮನ್ಯು ಅನ್ನುವಂಥ ಹಾಡನ್ನು ಆಕೆ ಹೇಳಿ, ಇವೆಲ್ಲ ಸೇರಿಸ್ಕೊಂಡು ಮತ್ತೊಂದು ಎಡಿಷನ್ ಮಾಡಿದೆ ಇದು ಗಾಮಕರ ಮಹಾಭಾರತ. ಆ ಗಾಮಕರ ಮಹಾಭಾರತವನ್ನು ಕನ್ನಡ ಸಂಸ್ಕೃತಿ ಇಲಾಖೆಯವರು ಅದನ್ನು ಮಾಡಿದ್ರು. ಅದು ಈ ಪುಸ್ತಕ. ಇದರಲ್ಲಿ ಸಮಗ್ರ ಗಾಮಕರ ಮಹಾಭಾರತ ಸಿಗ್ತದೆ. ಮಹಾಭಾರತ ಅಂದರೆ ಮಹಾಭಾರತ ಪೂರ್ತಿ ಕಥೆ ಡಿಟೇಲಾಗಿ ಬರೆಯೋದಿಲ್ಲ, ಬೇರೆ ಬೇರೆ ತುಣುಕುಗಳು, ಖಂಡಕಾವ್ಯಗಳ ಒಂದು ಗುಚ್ಛ ಇದೆ. ಆ ಖಂಡಕಾವ್ಯಗಳನ್ನು ನಾನು ಒಟ್ಟಿಗೆ ಸೇರಿಸಿ ಗಾಮಕರ ಮಹಾಭಾರತ ಅಂತ ಹೇಳಿ ನಾನು ಪ್ರಕಟಿಸಿದ್ದೆ. ಹೈಗರ ಹಾಡುಗಳು ಅಂತ ಹೇಳಿ ಹವ್ಯದ, ಹೀಗೆ ಬೇರೆ ಬೇರೆ ಜನಾಂಗದ ನಾನು ಸಪ್ರೇಟ್ ಆಗಿ ಇದು ಮಾಡಿ. ಇದು ನಾಡವರ ತವನಿಧಿ ಅಂತ ಹೇಳೋದು. ನಾಡವರ ಎಲ್ಲ ಜನಪದ ಸಾಹಿತ್ಯದ ಒಂದು ಚಿತ್ರ ಇಲ್ಲಿ ಸಿಗ್ತದೆ. ಇದರಲ್ಲಿ 9 ಜನಾಂಗಗಳ ಮದುವೆ ಹಾಡುಗಳ ಸಂಗ್ರಹ ಇದೆ. ಯಾರಾದರೂ ದೇವರನ್ನು ನೋಡದವರಿದ್ದರೆ, ದೇವರನ್ನು ಮುಟ್ಟಿದವರಿದ್ದರೆ ಅವರು ಜಾನಪದ. ಸಸ್ಯ ದೇವತೆಯನ್ನು ನೋಡಿ, ರೋಮನರ ಸಿರಿಸ್ ಅಂತ ಸಸ್ಯ ದೇವತೆ ಇದ್ದಾಳೆ ಅವರು. ನಮ್ಮದು ಗೌರಿ ಅಂತ, ಗೌರಿಯದು ಸಂಸ್ಕೃತ ಶಬ್ದ, ಶುದ್ಧ ಕನ್ನಡ ಸಿಕ್ಕಬೇಕಾದ್ರೆ ಸಸ್ಯ ದೇವತೆ ಸೀಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಿಗ್ತದೆ ಆ ಹೆಸರು. ಅದರ ಆರಾಧನೆಯೇ ಈ ಬೇಸಾಯದ ದೇವರು. ಒಂದು 10-20 ಸಾವಿರ ಬೇಸಾಯ ದೇವರು ಹುಟ್ಕೊಳ್ತಾರೆ. ಬೆಳೆ ತಗೊಂಡು ಬರ್ತಾರೆ, ಆವಾಗ ಮತ್ತೆ ಪೂಜೆ ಮಾಡ್ತಾರೆ. ಕುತ್ರೆ ಹಾಕುವಾಗ ಪೂಜೆ ಮಾಡ್ತಾರೆ, ಹೊಸ ಭತ್ತ ಮೆರೆಯುವಾಗ ಪೂಜೆ ಮಾಡ್ತಾರೆ. ಎಷ್ಟೊಂದು ಬೇಸಾಯ ಸಂಬಂಧಿ ದೇವರು, ಎಷ್ಟೊಂದು
ಇವೆಲ್ಲ ದೇವರನ್ನು ಅವರು ತಮ್ಮ ಬುಡದಲ್ಲೇ ತಮ್ಮ ಒಡಲಲ್ಲೇ ಕಂಡುಕೊಂಡು ತಮ್ಮ ಕಣ್ಣು ಮುಂದೆ ನೋಡಿ ಆರಾಧಿಸಿ ಇವೇ ದೇವರು. ಜಾನಪದ ಅಂದರೆ ಇದು ನಿಜವಾದದ್ದು, ನಿತ್ಯದ ಬದುಕು ಅದು ಜಾನಪದ. ಜಾನಪದ ಅದು ಬಹಳ ಬಹಳ ದೊಡ್ಡದು. ಜಾನಪದ ಅಂದ್ರೆ ಹೆಗ್ಗಾಡು. ಆ ಹೆಗ್ಗಾಡಿನಲ್ಲಿ ಶಿಷ್ಟ ಪದ ಅಂದ್ರೆ ಅದರಲ್ಲಿ ಒಂದು ಸಣ್ಣ ಕೈದೋಟ ಮಾಡ್ಕೊಂಡಾಗೆ, ಒಂದು ಸಣ್ಣ ಕೈದೋಟ ಮಾಡ್ಕೊಂಡಾಗೆ ಈ ಬೃಹತ್ ದೇಶೀಯ ಬೃಹತ್ ದೇಶಿ ಅಂತ ಈ ಬೃಹತ್ ದೇಶೀಯ ಈ ರುದ್ರ ರಮಣೀಯ ಸೌಂದರ್ಯ ಏನಿದೆಯಲ್ಲ ಅದರ ಮುಂದುಗಡೆಯಲ್ಲಿ ಶಿಷ್ಟ ಪದ ಏನೂ ಇಲ್ಲ ನನ್ನ ದೃಷ್ಟಿಯಲ್ಲಿ. ಇದು ಅಂದ್ರೆ ಜಾನಪದ ಅಂತ ಹೇಳಿದ್ರೆ ಜನಸಾಮಾನ್ಯರ ತಿಳುವಳಿಕೆಯ ಒಂದು ಭಂಡಾರ. ಎಲ್ಲ ತಿಳುವಳಿಕೆಯನ್ನು ಬಂದು ಅವ್ರ ಹಾಡು, ಹಸೆ, ಕೋಲಾಟ, ಕುಣಿತ, ಹಾಗಡ, ಆಟ, ನಂಬಿಕೆ ಎಲ್ಲ ಬಂದು ಎಲ್ಲ ಕೂಡ ಜಾನಪದ ಆಗ್ತದೆ. ಅದನ್ನು ಮತ್ತೆ ಬೇರೆ ಬೇರೆ ಭಾಗಗಳು ಬರ್ತದೆ. ಗೀತ ಬರ್ತದೆ, ನಾಟ್ಯ ಬರ್ತದೆ, ಆನಂತರ ಅವರ ಜೀವನಾವರ್ತನೆ ಸಂಬಂಧಪಟ್ಟಂಥ ವಿಷಯಗಳು ಬರ್ತವೆ. ಅವರ ಕಲೆ ಕಸುಬುಗಳ ವಿಚಾರ ಬರ್ತದೆ, ಎಲ್ಲ ಬರ್ತದೆ. ಅವರು ಬೇರೆ ಬೇರೆ ವಿಭಾಗಗಳನ್ನು ಮಾಡ್ಕೊಳ್ತಾರೆ. ಒಟ್ಟಿನಲ್ಲಿ ಜನಸಾಮಾನ್ಯರ ತಿಳುವಳಿಕೆಯ ಸಾರ ಸರ್ವಸ್ವ ಏನಿದೆಯಲ್ಲ ಅದನ್ನೇ ನಾವು ಜಾನಪದ ಅಂತ ಹೇಳಿ. ನಮ್ಮ ಎತ್ತು ಇದೆಯಲ್ಲ, ಎತ್ತು ಎಷ್ಟು ಚೆಂದಾಗಿ ನಮಗೆ ಮಕ್ಕಳಂಗೆ ನೋಡ್ಕೊಳ್ತಾರೆ ಉತ್ತರ ಕರ್ನಾಟಕದಲ್ಲಿ. ಸರಿ ಎತ್ತು ಕಾಳಿಂಗ, ಬಿಳಿ ಎತ್ತು ಮಹಾಲಿಂಗ, ಇಷ್ಟು ಚೆಂದಾಗಿ ನೋಡ್ತಾರಲ್ಲ. ಆ ನಂತರ ಒಂದು ಶಿವ ದೇವಾಲಯದ ಫೋಟೋ ನೋಡಿದೆ ನಾನು. ಅಲ್ಲಿ ಎತ್ತನ್ನು ಮುಂದೆ ಕೂರಿಸಿದ್ರು. ಶಿವ ದೇವಾಲಯದ ಮುಂದೆ ಎತ್ತಿರ್ತದಲ್ಲ, ಬಾಗಿಲಕಾಯಿ ಹೋಗಿದ್ದಾನೆ. ಎತ್ತು ನಮಗೆ ದೇವರು, ಆದರೆ ಅಲ್ಲಿ ಪುರಾಣ ದೇವರಿಗೆ ಅವನು ಬಾಗಿಲು ಕಾಯುವ ಬಂಟ ಸೇವಕ. ಈ ನಮ್ಮ ಮೂಲ ದೇವರನ್ನೆಲ್ಲ ಇವರು ಏನು ಮಾಡಿದ್ರು, ಬಂಟರನ್ನಾಗಿ ಮಾಡಿದ್ರು, ವಾಹನಗಳನ್ನಾಗಿ ಮಾಡಿದ್ರು. ಅದಕ್ಕೆ ನನಗೆ ಆಕ್ರೋಶ ಇದೆ. ನಮ್ಮ ದೇವರನ್ನು ತಗೊಂಡು ಹಿಂಗೆ ಮಾಡಿದ್ರಲ್ಲ. ಈಗ ಹೇಳ್ತೀರಿ ಮುಸ್ಲಿಮರು ಮಾಡಿದ್ರು, ಅವ್ರು ಮಾಡಿದ್ರು. ಇಲ್ಲ, ನೀವೇ ಮಾಡಿದವ್ರು, ಎಲ್ಲಿಂದೋ ಬಂದು ನಮ್ಮ ಬುಡಕಟ್ಟು ದೇವರನ್ನೆಲ್ಲ ನಿಮ್ಮ ದೇವರು ಮಾಡಿ, ಅವರನ್ನೆಲ್ಲ ಗುಲಾಮರನ್ನಾಗಿ ಮಾಡಿ, ಅವರೆಲ್ಲ ಕೆಳವರ್ಗದವ್ರು ಅಂತೇಳಿ ಮಾಡಿ ನೀವು ಮೇಲೆ ಉಳಿದ್ರಲ್ಲ. ಅವ್ರ ದೇವ್ರ ಪೂಜಾರಿಗಳು ಎಲ್ಲಾಗಿದ್ರು ಅವರು ಒಂದು ಕಾಲಕ್ಕೆ. ಬಿಲ್ಲರು, ಮೀನುಗಾರರು, ಬೆಸ್ತರು, ಬೇಡರು ಇವರೆಲ್ಲ ಪೂಜಾರಿಗಳಾಗಿದ್ರಲ್ಲ. ಅವರು ತಮ್ಮ ದೇವ್ರು ಮಾಡ್ಕೊಳ್ತಿದ್ರು. ಆ ದೇವರನ್ನೆಲ್ಲ ಮುಣುಗುಡಿಸಿದ್ವಿ ನೀವು. ಎಲ್ಲಮ್ಮ, ಆ ಜಟಕ, ಮಾಸ್ತಿ ಇವೆಲ್ಲ ಎಲ್ಲೋ ಒಂದು ಬೆಟ್ಟದಲ್ಲಿ ಅಥವಾ ಅವರ ಬೇಸಾಯದ ಸ್ಥಾನದಲ್ಲಿ ಒಂದೊಂದು ಸಣ್ಣ ಸ್ಥಾನದಲ್ಲಿ ಇದ್ವು ಅಷ್ಟೇ. ಅವಕ್ಕೆ ದೊಡ್ಡ ದೊಡ್ಡ ಮನೆ ಕಟ್ಟೋದು ಇತ್ತೀಚೆಗೆ ಬಂದಿದೆ. ದೊಡ್ಡ ದೊಡ್ಡ ಮಂದಿರ ಕಟ್ಟೋದು, ಕೆಲವರು ಮಂದಿರ ಕಟ್ಟಿಸೋದರಲ್ಲಿ ನಾವು ನಮ್ಮ ಜನಗಳ ಪ್ರಗತಿ ಅಂತ ತಿಳ್ಕೊಳ್ಳಿಕ್ಕೆ ಹೊರಟಿದ್ದೇವಲ್ಲ, ಇದು ಸರಿಯಾದದ್ದ? ಇದು ಒಪ್ಪಬೇಕಾದ ಮಾತು. ಜಾನಪದ ನೋಡಿ ಇನ್ನೂ ಇದೆ. ಜಾನಪದ ಅದು ನಶಿಸಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಹಿಂದಿನ ಕಾಲದಲ್ಲಿ ಒಂದು ರೀತಿ ಇದ್ದರೆ ಈಗ ಮತ್ತೊಂದು ರೀತಿಯಲ್ಲಿ ತನ್ನ ಅವತಾರವನ್ನು ಪಡ್ಕೊಳ್ತದೆ. ಅದಕ್ಕಾಗಿ ಜಾನಪದ ಅವಿನಾಶಿ ಅಂತ ಹೇಳ್ತಾರೆ. ಅದು ನಾಶ ಇದ್ದಿದ್ದು ಎಲ್ಲಿವರೆಗೆ ಜನಸಾಮಾನ್ಯರು ಇರ್ತಾರೋ, ಜನಸಾಮಾನ್ಯರ ತಿಳುವಳಿಕೆ ಗಟ್ಟಿಯಾಗಿರ್ತದೆಯೋ ಅಲ್ಲಿವರೆಗೂ ಜಾನಪದ ಇದೆ. ಕರಿ ಮುಳ್ಳಹಣ್ಣು ಅಂತಲೂ ಹೇಳ್ತಾರೆ, ಕರಿ ಸೂಜಿ ಹಣ್ಣು ಅಂತ ಹೇಳ್ತಾರೆ. ಇದು ಡಿಸೆಂಬರ್ ಸುಮಾರಿಗೆ ಹಣ್ಣಾಗ್ತದೆ, ಆನಂತರ ಸಿಕ್ಕುವುದಿಲ್ಲ ನಿಮಗೆ. ಇದು ಹರಿತವಾದ ಮುಳ್ಳುಗಳು. ಇದಕ್ಕೆ ತನ್ನನ್ನು ರಕ್ಷಿಸಿಕೊಳ್ಳೋದಕ್ಕೆ ಮುಳ್ಳನ್ನು ಅದು ಮಾಡಿಕೊಂಡಿರ್ತದೆ. ನಿಮಗಿದು ಎಲ್ಲಿ ಸಿಕ್ತು? ಇಲ್ಲೇ ಇದೆ, ಇಲ್ಲೇ ನಮ್ಮ ಬೆಟ್ಟದಲ್ಲಿ, ಕಿರು ಬೆಟ್ಟದಲ್ಲಿ ಸುಮಾರು 200 ಥರದ ಔಷಧಿ ಗಿಡಗಳಿವೆ. ಅದರಲ್ಲಿ ಕೆಲವು ಇದರ ಬಗ್ಗೆ ನಾನು ಬರೆದು ಅದರ ಸಸ್ಯಗಳ ಬಗ್ಗೆ ಮಾಹಿತಿ, ಪರಿಚಯ, ಅದರ ಮಹತ್ವ, ಅದರ ಪೌಷ್ಟಿಕಾಂಶಗಳು, ಅದರ ಸಸ್ಯನಾಮಗಳು ಎಲ್ಲ ಕಲೆ ಹಾಕಿ ಇದರ ಬಗ್ಗೆ ಬರೆದದ್ದು ನಮ್ಮ ಗಿಡ ಮರ ಬಳ್ಳಿಗಳು ಎಂಬ ಪುಸ್ತಕದಲ್ಲಿ ಬರೆದಿದ್ದೀನಿ. ಇದನ್ನು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದವರು ಮುದ್ರಣ ಮಾಡಿದ್ದಾರೆ. ಬಾಳೆಯ ಬನದಲ್ಲೇ ಸುತ್ತಾಡ ಬರುವಾಗ ನಂಪಾಗೋದಿರವಾದೇನೋ, ಎಣ್ಣಿಲ್ಲ ಬೆಣ್ಣಿಲ್ಲಲ್ಲೇ ಕಿಳೆರೆ ಸೇಕಿ ಮಂಡ್ಯಾಗೆ ನಂಪಾಗಿದೆ. ಬಾಳೆಯ ಬನದಲ್ಲೇ ಸುತ್ತಾಡ ಬರುವಾಗ ನಂಪಾಗೋದಿರವಾದೇನೆ. ಅಂಥ ಮೌಲ್ಯಗಳು, ಅಂಥ ಜನಪದ ಜ್ಞಾನ ನನ್ನ ಅಜ್ಜಿಯರಿಂದ, ನನ್ನ ತಾಯಿಯಿಂದ ನನಗೆ ಬಂತು. ಔಷಧಿ ಜ್ಞಾನ ಅಂತೂ ನನ್ನ ತಾಯಿಗೆ ತುಂಬ ಇತ್ತು. ಒಂದು ದಿನ ಆಸ್ಪತ್ರೆಗೆ ಕರ್ಕೊಂಡು ಹೋದವಳಲ್ಲ ನಮಗೆ. ಇನ್ನು ನನ್ನ ತಾಯಿಯ ಮದ್ದಿನ ಬಗ್ಗೆ ಹೇಳಬೇಕಾದ್ರೆ ನನ್ನನ್ನು ಕರ್ಕೊಂಡೋಗಿ ಇದು ನೋಡು ಅಂತ ಹೇಳ್ತಿದ್ದು.
ಇದು ಇದು ಬೇರೆ ಇದು ಬೇರೆ ಅಂತ ಸ್ಪಷ್ಟವಾಗಿ ಹೇಳ್ತಿದ್ಲು ಅವಳು. ಇಷ್ಟು ಗಿಡಗಳನ್ನು ತೋರಿಸಿದ್ಲು ಏನೋ, ಅಷ್ಟು ಹೇಳ್ತಿದ್ಲು ಅವಳು. ಅದು So, ನಿಮ್ಮ ಹೇಗೋ ಇಂಟ್ರೆಸ್ಟ್ ಶುರುವಾಗಿದ್ದು ಅಮ್ಮನಿಂದ. ಅಮ್ಮನಿಂದ. ಅದಕ್ಕೆ ನನಗೆ ಔಷಧಿ ಗಿಡಗಳಂದ್ರೆ ಬಹಳ ಪ್ರೀತಿ. ಬಾಳೆಗೆ ಹಿಂಚಿಲ್ಲ ಬಸ್ಲೆಗೆ ಮುಳ್ಳಿಲ್ಲ, ಅತ್ತೆ ಹೇಳಿದ ಮಾತು ನಿಜವಲ್ಲ. ಕೋಲು ಕೋಲ ನೀರೋ ರಣದ ಕೋಲಂಬುದ ಮೇಲ ನೀರೋ. ಎಷ್ಟು ಪುಸ್ತಕ ಬರ್ತಿದ್ದೀರಾ ಚಾಮರಾಜನಗರ? ಟೋಟಲಿ ಎಷ್ಟು ಪುಸ್ತಕ ಬರ್ತಿದ್ದೀರಾ? ಸುಮಾರು 40 ಸಮೀಪ ಇದೆ. 40. ಅದರಲ್ಲಿ ಒಂದೆರಡು ಸಂಪಾದನೆ ಕೆಲಸಗಳಿವೆ. ಆಮೇಲೆ ನನ್ನ ಸಂಗ್ರಹ ಆಧಾರಿತ ಮೋಸ್ಟ್ಲಿ ನೀವು ಯಾವ ಥರದ ಪುಸ್ತಕಗಳು ಬರ್ತಿದ್ದೀರಾ? ಎಲ್ಲ ಹೆಚ್ಚಾಗಿ ಜಾನಪದಕ್ಕೆ ಸಂಬಂಧಪಟ್ಟದ್ದೇ ಇದೆ. ಇದು ಸಿಂಕೋನ ಅಂತ ಒಂದು ಮಾಡಿದ್ದೀನಿ. ಸಿಂಕೋನ, ಅದಕ್ಕೆ ಸಿಂಚೋನ ಅಂತಲೂ ಹೇಳ್ತಾರೆ. ಇದು ಮನೆಮದ್ದುಗಳ ಸಂಗ್ರಹ. ಸಾಮಾನ್ಯವಾಗಿ ಆಹಾರ ಪದ್ಧತಿ ನಮ್ಮ ಜನ ಏನು ಮಾಡ್ತಿದ್ರು, ಕಾಡಿನಿಂದ ಆಹಾರ ತಗೊಂಡ್ಕೊಂಡು ಅಡುಗೆ ಮಾಡೋದಿತ್ತು. ಸೊ ನೀವು ಟೋಟ್ಲಿ ನಿಮ್ಮ ಈ 40 ಪುಸ್ತಕ ಪ್ಲಸ್ ನೀವು ಪಬ್ಲಿಷ್ ಮಾಡ್ಬೇಕಾಗಿರೋದು ಇನ್ನೊಂದು 40 ಪುಸ್ತಕ, 80 ಆಗತ್ತೆ. 80 ಅಷ್ಟು ಮಾಡಿ ಮುಗಿಸ್ತೇನೆ, ಯಾರಿಗೆ ಗೊತ್ತು. ಆಗತ್ತೆ ಅನ್ಸುತ್ತೆ ನಿಮ್ಗೆ? ಮಾಡಬೇಕು ಅಂತಿದ್ದೇನೆ. ಈ ವರ್ಷನೇ 10 ಆದರೂ ಮಾಡಬೇಕು. ಆಮೇಲೆ ಆರೋಗ್ಯ ಕೈ ಕೊಟ್ಟರೆ ಹೋಯ್ತು. ಇದೊಂದು ಕೆಸರು ಬಗ್ಗೆ ಈ ವರ್ಷ ಆದದ್ದು ಇದು. ಸವಿತಾ ಹೇಳ್ತಾಳೆ ನಿಮ್ಗೆ ನುಗ್ಲಿಗೆ ಒಂದು ಹಾಡು ತುಂಬಾ ಇಷ್ಟ ಅಂತ. ಅದು ಎಷ್ಟು ತಂಗಾಳಿ ಹೋದಂಗೆ ಹೋಗ್ತದೆ ಹಾಡು. ತಂಗಾಳಿನೇ, ತಂಗಾಳಿಯಲ್ಲಿ ನೀರಿನ ಮಧ್ಯೆ ಅವರು ಆ ನೇರೆ ತೆಗಿಲಿಕ್ಕೆ ಕೂತ್ಕೊಳ್ತಾರೆ. ಮುಗಿಯೋದೇ ಇಲ್ಲ, ನೇರೆ ಹೇಳ್ತಾಳೆ ಅವಳು. ಆ ಕಳೆ ಅದೊಂಥರ ಕಳೆ. ಮತ್ತು ನಾನು ಬಳೆ ಹಸ್ರಕ್ಕೆ ಹೋಗಬೇಕು ಬಳೆ ತರಲಿಕ್ಕೆ, ಬೇಗ ನೀನು ಮುಗಿಸ್ಕೊ. ಮುಗೋದಿಲ್ಲ ಅದು, ಕಳೆ ಹೇಳ್ತಾಳೆ ಅವಳು. ಎಷ್ಟು ಚೆಂದವಾಗಿ ಹೇಳ್ತಾಳೆ. ನಾ ಹೋಗಬೇಕು ಅಂಕಲೆ ಪೇಟೆಗೆ. ಮತ್ತೆ ಹೇಳ್ತಾಳೆ, ನಾನು ಹಸಿರು ಸೀರೆ ತರಲಿಕ್ಕೆ ಹೋಗಬೇಕು, ಈ ಕಳೆ ನೀ ಮುಗಿ ಅಂತ ಹೇಳ್ತಾಳೆ. ಹೀಗೆ ಹೇಳ್ತಾ ಹೋಗ್ತಾಳೆ. ಕಳೆ ಮುಗಿಯೋದೇ ಇಲ್ಲ, ಹಾಡು ಮುಗಿಯೋದೇ ಇಲ್ಲ ಅವಳು. ಸಂಜೆ ಆಗ್ತದೆ, ಮನೆಗೆ ಬರ್ತಾಳೆ. ನಿಮಗೆ ಹಂಗ ಅನ್ಸತ್ತಾ ಸ್ವಲ್ಪ ಹೆಂಗಸರ ಜೀವನ ಹಾಗೆ ಅಂತ? ಮುಗಿಯೋದೇ ಇಲ್ಲ, ಮುಗೋದೇ ಇಲ್ಲ. ನವ ತೋಳ ಕರೆ ಬೇಡ ನಮ್ಮ ತೋಳಿಗೊನ ಒಯ್ಬೇಡವೋ, ಲಂಕೊಲೆ ಲೊಯ್ದಿರಲೋ ಓ ನಾರ್ಯೋರೋ. ನೀವು ಮೊದಲನೇ ಬರ್ದಿದ್ದು ಒಂದು ಕವನದ ಬಗ್ಗೆ ನಂಗೆ ಹೇಳ್ತಿದ್ದೆ ಅಪ್ಪಾಜಿ. ಅದು ಮಿಂಚು ಗಿಡ ಅಂತ ಹೇಳ್ಕೊಂಡು, ಮಿಂಚು ಹುಳ ಅಂತ ಹೇಳ್ಕೊಂಡು ಕವನ ಬರ್ತಿದೆ. ಅದರ ನಂತರ ಅದೇ ವರ್ಷ ಮತ್ತೊಂದು ಅವನಾರು ಅಂತ ಹೇಳ್ಕೊಂಡು ಸೂರ್ಯನನ್ನು ಕುರಿತು ಒಂದು ಬರೆದಿದೆ. ಅದು ಏನೇನು ಆಕಸ್ಮಿಕ ಅಂತ ಹೇಳಿದ್ರೆ, ಎರಡು ಒಂದು ರೀತಿ ಪ್ರಕಾಶವನ್ನು, ಸ್ವಯಂ ಪ್ರಕಾಶಿಗಳು. ಮಿಂಚು ಹುಳವು ಸ್ವಯಂ ಪ್ರಕಾಶಿ, ಇದು ತನ್ನಷ್ಟಕ್ಕೆ ತಾನೇ ಮಿಂಚ್ಕೊಳ್ತಾ ಬೆಳಕನ್ನು ಕೊಡ್ತದೆ. ಸೂರ್ಯ ಸ್ವಯಂ ಪ್ರಕಾಶಿಯಾಗಿ ಬೆಳಗ್ತಕ್ಕಂಥ ವ್ಯಕ್ತಿ. ಅಪ್ಪಾಜಿ, ನೀವು ಆ ಕಲೆಕ್ಷನ್ ಇಂದ ನನಗೆ ಆ ಒಂದು ಮಿಂಚುಳದ ಕವನ ಓದ್ತೀರಾ? ಮಿಂಚು ಹುಳು ಅಂತ ಹೇಳಿದ್ರೆ ನಮ್ಮಲ್ಲಿ ಮಿಂಚು ಹುಳ, ನಿಮ್ಮ ಕಡೆ ಇಂದ್ರಗೋಪ ಅಂತ ಹೇಳ್ತಾರೆ ನೋಡಿ, ಇಂದ್ರಗೋಪ ಅಂತ ಹೇಳ್ಕೊಂಡು ಅದು. ಓ ಎತ್ತ ಹೊರಟಿರುವೆ ಬೆಳಗುಟ್ಟಿಯ ಚಲುಗುಳವೆ, ಕತ್ತಲೆಯ ಹೀರುತ್ತ ಮೈ ಬೆಳಕ ದೂರುತ್ತ ನಿನೆತ್ತ ಹೊರಟಿರುವೆಯೇ. ಸ್ಫಟಿಕದ ಹರಳನ್ನು ಹವಳದ ಕುಡಿಯನು ಮಿನುಗುತಿಹ ತಾರೆಯನ್ನು ನಾಚಿಸುವ ಹುಳನೇನು ನಿನೆತ್ತ ಹೊರಟಿರುವೆಯೇ. ಕಬ್ಬಿಗರ ಕಣ್ಸೆಳೆವ ರಾತ್ರಿ ರಾಣಿಯ ಹೂವೆ, ಮೈ ಮಿಂಚ ಕರುತ್ತ ಹೊಸ ಹೊಗರ ಬೀರುತ್ತ ನಿನೆತ್ತ ಹೊರಟಿರುವೆಯೇ. ಕಾಂತಿಯುತ ರಕ್ತಕಿಡಿ ಪತಿಕರಿಗೆ ದೀಪಮಣಿ, ಹೆದರದೆಯೇ ಬೆದರದೆಯೇ ಕಾರಿಗುಳ ಮಾಯೆಯಲ್ಲಿ ನಿನೆತ್ತ ಹೊರಟಿರುವೆಯೇ.